ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀನಿ. ಇಂಥ ಡೈಲಾಗ್ ಎಲ್ಲಿ ಸಖತ್ತಾಗಿ ಹೊಡಿತೀರಾ? ಇದು ದೊಡ್ಡ ದೊಡ್ಡ ಮರಗಾಲ ಕಿತ್ಕೊಂಡು ಯುದ್ಧ ಮಾಡಿ ಅವನ್ನ ಸಾಯಿಸಿ ಒಂದು ಗುಹೆನ ಬಂದ್ಬಿಟ್ಟು ಬಂಡೆ ಹಾಕ್ಬಿಟ್ಟ. ನೋಡಿ ಚಿಂತಾಮಣಿ ಬೆಟ್ಟ ಕಾಣಿಸ್ತದೆ. ಇವತ್ತೆಲ್ಲಪ್ಪ ಓದ್ತಾ ಇದ್ದೀರಂದ್ರೆ ಚಿಂತಾಮಣಿ. ನನ್ನ ಫಾಲೋವರ್ಸ್ ಚಿಂತಾಮಣಿನಲ್ಲಿ ತುಂಬ ಜನ ಇದ್ದಾರೆ, ನಮ್ಮ ಅಕ್ಕ ತಂಗಿಯರು ಮತ್ತು ಅಣ್ಣ ಅವರೆಲ್ಲರೂ. ಇವತ್ತು ನಿಮ್ಮನ್ನು ನೋಡೋಕೆ ನಾನು ಬರ್ತಾ ಇದ್ದೀನಿ. ಯಾರ್ಯಾರಪ್ಪ ಅಂದರೆ ನಾನು ಬಟರ್ ಮಿಲ್ಕ್ ವಿನಿ ಬ್ರದರ್ ಅವ್ರ ಊರಿಗೆ ಹೋಗ್ತಾ ಇದ್ದೀನಿ. ಮತ್ತು ಅವ್ರನ್ನೆಲ್ಲ ಪಿಕಪ್ ಮಾಡ್ಕೊಂಡು RJ ಬ್ರೋ ಅವ್ರ ಊರಿಗೆ ಹೋಗ್ಬಿಟ್ಟು ಎಲ್ಲರೂ ಪಿಕಪ್ ಮಾಡ್ಕೊಂಡು ಡೈರೆಕ್ಟ್ ಹೋಗ್ತಾ ಇರೋದೇ ನಮ್ಮ ಚಿಂತಾಮಣಿಗೆ. ಸೊ ನೋಡ್ಬೋದು, ಈ ಲಾಗ್ ಫುಲ್ ನೋಡಿ ಹೆಂಗಿರ್ತದೆ. ಅಲ್ಲಿ ಹೋಗಿ ಬ್ರೋಝನ್ ಹತ್ರ ಏನು ಮಾಡಿದ್ರೆ ಹೋಗ್ತಾ ಇರೋದೇ ಬ್ರೋಝನ್ ಹತ್ರ, ಬ್ರೋಝನ್ ಶಾಪ್ಗೆ. ಮತ್ತು ಅಲ್ಲಿ ಎಲ್ಲಿ ಮಾಡಿದ್ರೆ ಏನು ಅಂತ ಪ್ರತಿಯೊಂದು ವೀಡಿಯೋ ಬರ್ತದೆ ನೋಡಿ. ಥ್ಯಾಂಕ್ ಯು. ನೋಡಿ ಇನ್ನೂ ವಿನಿ ಅವರು ರೆಡಿ ಆಗಿದ್ದಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಏನು ಮಾಡ್ತಾ ಇದ್ದಾರೋ ಅಂತ. ಓ ನಾಯಿಗಳು 3 ಸಾಕಿದಾರಪ್ಪ. ಓ ಬರ್ತೈತೆ ನೋಡ್ಗುರು. ಓ ಎಲ್ಲದ್ ನತ್ನೋನ ಅಮ್ಮ ಬಾವುಂಡರಾ ಎಕ್ಕಡ ರೂಪಾಯಿ ವಾಯಿನ ಬಟಕ್ಲಾಗ್ತಾ ಇದ್ದಾನ ನೋಡ್ಸ್ಬಿಡ್ತೀನಿ ರೀ. ಏನು ಮಾಡ್ತಾ ಇದೀಯಾ ಅಣ್ಣ? ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ನೋಡಿ ಇನ್ನೂ ರೆಡಿ ಆಗಿಲ್ಲ. ಇನ್ನೂ ಎಷ್ಟೊತ್ತಾಗ್ಬೋದು ನೀನು ರೆಡಿ ಆಗಾಕ? ಒಂದು 5 ನಿಮಿಷ. 5 ನಿಮಿಷ. ನಾನು ಹುಡುಗಿ ಎಲ್ಲ 1/2 ಅವರ್ ರೆಡಿ ಆಗ. ಓ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಲಾಟ್ಸ್. ಕೆಲಸ ಮಾಡ್ಕೊಂಡು ಇವಾಗ ಬಂದಿದ್ದು. ಇವಾಗ ಟಿಫನ್ ತಿಂದಿದ್ದು. ಅಯ್ಯೋ ಎಷ್ಟು ಏನು 12 ಗಂಟೆಗೆ ತಿಂದ? ಏನ್ ಮಾಡೋದು? ಅಯ್ಯೋ ಎಷ್ಟು ಕಷ್ಟಪಡೋರು ಗುರು ನೀವು. ನೋಡಿ ಇದೆಲ್ಲ ಇದು ಕೊಟ್ಟವ್ರೆ ಪಾಪ, ಪ್ರೇ ಮಾಡ್ಸಿರ್ತೀವಿ. ಏನ್ ಗುರು ಫುಲ್ ಮೆಡಲ್ಸ್ಲು ಅದು ಇದು ಸಖತ್ತಾಗಿ ತಗೋದಿದ್ಯಾ? ನೆಕ್ಸ್ಟ್ ನಮ್ದು RJ ಮೂವರ್ದು ಈ ತರ ಫೋಟೋ ಮಾಡ್ತೀನಿ. ಇಲ್ಲಿ ನೀನು, ಇಲ್ಲಿ ನಾನು, ಇಲ್ಲಿ RJ. ವಾ ದೇವ್ರಾಣೆ ದೇವ್ರನ್ನ ಆ ತರ ಮಾಡಿ ಕುಳಿಸ್ತೀನಿ. ಇದನ್ನೆಲ್ಲ ವುಡ್ ವರ್ಕ್ ಮಾಡಿಸ್ತೀನಿ. ಇನ್ನೊಂದು 1 ತಿಂಗಳು 2 ತಿಂಗಳಾಗೆಲ್ಲ ಕ್ಲೀನ್ ಆಗಿ. ಯಪ್ಪನ್ ದುಡ್ಡಿಲ್ಲ ಉಡ್ವಾಡ್ಸ್ ಮಾಡ್ತಾರಂತೆ. ಏನ್ ಬೇಡ ಸುಮ್ಮನೆ ಗುರು, ಪಾಪ ನಿನ್ನ ಹತ್ರನೇ ಕಾಸಿಲ್ಲ ಏನೂ ಇಲ್ಲ. ನೋಡಿ ಗಾಡಿ ನೋಡಿ, ಏನ್ ಗಾಡಿ ಗುರು ಇದು? ಶೋಕಿ ಗಾಡಿ. ಶೋಕಿ ಗಾಡಿ. ಶೋಕಿ ಅಂತ ಇಟ್ಕೊಂಡ್ರದು ನೋಡ್ಬೋದು. ಮುಂದೆ ಏನು ಡೂಮ್ ಇಲ್ಲ ಅದಕ್ಕ. ಮುಂದೆ ಡೂಮೆ ಇಲ್ಲ. ಶೋಕಿ ಗಾಡಿ. ಶೋಕಿ ಗಾಡಿ ನೋಡು ಬೇಕಾದ್ರೆ. ಏನ್ ತಲಕಾಯ ಇಲ್ಲ ಇದ್ರಕ? ತಲಕಾಯಿ ಇಲ್ಲ. ತಲಕಾಯ ಇಲ್ಲ ಮಾತ್ರ ಐತೆ ತಲಕಾಯಿ. ಇದು ತಲಕಾಯಿ ಇಲ್ಲ. ನೋಡ್ದಮ್ಮ, ತಲಕಾಯಿ ಇಲ್ಲ ಇದಕ್ಕ. ಚೇಪಕಾಯಿ ಐತೆ, ಚೇಪಕಾಯಿ ಐತೆ. ಮಾವಿನ ಗಿಡ ನೋಡ್ದ ರೈತರ ಅನ್ನೋದು ಇದೇನೆ. ಫ್ರೆಶ್ ಆಗಿ ಕಿತ್ಕೊಂಡು ತಿನ್ನೋದು ಬೇರೆ, ಅವರೇ ಕಿತ್ತು ನಾನು ತಿನ್ಸೋದು ಬೇರೆ. ನೋಡಿ ನಾನು ತಿಂತೀನಿ ಕೊಡು. ಬೇಡ ಇಂದ ಹೋಗ. ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀನಿ. ನೆಕ್ಸ್ಟು ನಮ್ಮ RJ ಬ್ರೋ ಅವ್ರ ಮನೆ ಹತ್ರ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಷ್ಟವರೆಗೂ ಇರಿ, ವೆಯ್ಟ್ ಮಾಡಿ. ಸರಿ. ಸೊ ಇವಾಗ ಬಂದ್ಬಿಟ್ಟು ಕಾರ್ ಕೂಡ ಎತ್ಬಿಟ್ರಿ. ನಮ್ಮ RJ ಅಣ್ಣ ಡ್ರೈವಿಂಗ್ ಕೂಡ ಮಾಡ್ತಾ ಇದ್ದಾರೆ. ನೋಡ್ಬೋದಣ್ಣ? ಏನೇನು 2 ಮಾತು ಮಾತಾಡ ಹೇಳ್ತಾ ಇದ್ರಿ ಇವಾಗ. ಯೂಟ್ಯೂಬ್ ಚಾನಲ್. ಹೌದು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡದಲ್ಲಿ ಮಾತಾಡ್ಬೋದೇನಾ? ಕನ್ನಡದಲ್ಲೇ ಮಾತಾಡ್ಬೇಕು. ಕನ್ನಡದಲ್ಲೇ ಮಾತಾಡುವ. ವೆರಿ ಗುಡ್. ನೋಡಿ ಇವತ್ತು ನಾವೆಲ್ಲರೂ ಸೇರಿ, ಇದೊಂಥರ ನಮ್ಮ ಟೀಮೇ ಇದು. ನಮ್ಮ ಟೀಮ್ ಎಲ್ಲ ಸೇರಿ ಇವತ್ತು ಬ್ರೋಸ್ ಒಂದು ಅಂಗಡಿ ಓಪನ್ ಹೋಗ್ತಾ ಇದೀವಿ. ಇವರೆಲ್ಲರೂ ಸೇರಿ ಇಲ್ಲಿಗೆ ಬಂದಿದ್ರು. ಇಲ್ಲಿಂದ ನಮ್ಮ ಕಾರಲ್ಲಿ ನಾವು ಹೋಗ್ತಾ ಇದೀವಿ. ಈಗ ಸೆಂಟ್ರಲ್ ಅರವಿಂದ್ ಏನೋ ಎಡವಟ್ ಮಾಡಿದಂತೆ, ಅದನ್ನು ಸ್ವಲ್ಪ ಹೇಳಪ್ಪ ಬರತ್ತಾ? ಇದ್ನ ಊಟ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಯಾರ ಹತ್ರನ ಕರ್ಸ್ಕೊಂಡು ಹೋಗ್ಬಿಟ್ಟು ಪಾಪ ಇವ್ನು ಒಂದೊಂದೆಲ್ಲ ಮಾಡೋದು ಹೊಟ್ಟೆ ಹಸಿತೈತೆ ಅಂದ್ರೆ ಅವ್ರು ನೋಡು ಇವ್ರು ನೋಡು ಅಂತ ಬಿಳಬಲ್ ಕೊಡ್ತಾ ಇದ್ದೆ. ನಾನು ಅವ್ರು ಗೊತ್ತು ಇವ್ರು ಗೊತ್ತಂತ ಈ ತರ ಎಲ್ಲ ಮಾಡ್ಬಾರ್ರೆ. ಊಟ ಕೊಡ್ತಾ ಫಸ್ಟ್ ನಡಿ ಕುಡಿಸಿದಲ್ಲಪ್ಪ. ಆಯ್ತು, ಆಗಿದ್ದಕ್ಕ ಒಂದು ಕ್ಷಮೆ ಕೇಳಿ. ಸಾರಿ ಭರತ್, ಸಾರಿ ತಪ್ಪಾಯ್ತು. ನೆಕ್ಸ್ಟ್ ಟೈಮ್ ಈ ತರ ಮಾಡಲ್ಲ. ಬಟ್ ಇವಾಗ ಊಟ ಕೊಡಿಸಿದ್ನಲ್ಲ ಯಾವ ತರ ಇತ್ತಂತ ನೀನು ಮಾಡೋದೆಲ್ಲ ಮಾಡ್ಬಿಟ್ಟು ಊಟ ಕೊಡಿಸಿದ್ರೆ ಮುಗಿತಾ? ಆಯ್ತು. ಅಲ್ಲ ಭರತ್ ಕೇಳಿದೆ, ವಿನಿ ಕೇಳು. ಸಾರಿ ವಿನಿ ಹೋಗಿಲ್ಲ. ತಪ್ಪಾಯ್ತಪ್ಪ. ಮುದ್ದಕ್ಕೆ ಬಿಡ್ಸರಿ. ನೀನೇನು ಸರಿ ನಾವು ಯಾವತ್ತಿದ್ರು ಫ್ರೆಂಡ್ಸೇ. ನೀನ್ ಅವಮಾನ ಮಾಡಿಸ್ತಾನು ನಮ್ಗೆ ಓಕೆನೆ, ಸನ್ಮಾನ ಮಾಡಿಸ್ತಾನು ಓಕೆನೆ. ಇವತ್ತು ಎಲ್ಲಾ ವಿಡಿಯೋಕ್ಕೆ ಎಲ್ಲಾ ಬರೀ ಇಂಥದೆಯಾ ನನ್ನ ಹೃದಯ. ಅದೇ ಅದಕ್ಕೆ ನನ್ನ ಇಷ್ಟು ಪ್ರೀತಿಸ್ತಾ ಇರೋದು ಈ ಹೃದಯ. ಬರೀ ಇಂಥದೆ. ಅಲ್ಲ ಬ್ರೋ, ಎಲ್ಲಿಟ್ಟಿರ್ತೀರ ಇಂಥ ಡೈಲಾಗ್? ಏನ್ ಬ್ರೋ ಇಂಥ ಡೈಲಾಗ್ ಎಲ್ಲಿಟ್ಟಿರ್ತೀರ? ಸಡನ್ ದೇವ್ರ ಸಕ್ಕತ್ತಾಗಿ ಹೊಡಿತೀರಾ? ಹೋಗಿದ್ದಾಯ್ತು, ಹೋಗಿದ್ದೋಯ್ತು. ಇನ್ಮೇಲೆ ಬುದ್ಧಿ ಕೈಲಿ ಅರವಿಂದ ನೀವು ಹೋಗ್ತಾರ ವಿಷಯದ ಬಗ್ಗೆ ಮಾತಾಡ್ರಿ. ಸರಿ ಹೇಳಪ್ಪ, ಎಲ್ಲಿಗೆ ಹೋಗ್ತಾ ಇರೋದು ಇವಾಗ ಅರವಿಂದ? ಚಿಂತಾಮಣಿಗೆ ಬ್ರೋಝನ್ಗೆ ಹೋಗ್ತಾ ಇದ್ರಿ. ಬ್ರೋಝನ್ ಓಪನಿಂಗ್ ಇವಾಗ ಚಿಂತಾಮಣಿಯಲ್ಲಿ. ಅವಾಗಲೇ ನಮ್ಮ ಬ್ರೋಝನ್ ಅಂದ್ರೆ ಇವಾಗ ನಮ್ ಭರತ್ ಬ್ರೋಝನ್ ಅಪ್ಪ. ಆಯ್ತಾ, ಒಳ್ಳೇದಾಗಿ.
ಹೇಳ ಸರಿ ಏನ್ ಹೋಗ್ತಾ ನಾನು ಇರೋದು? ಏನು ಮಾತಾಡಲ್ಲ, ನೀನ್ ಮಾತಾಡ್ಕೋ ಸುಮ್ಮನೆ. ಸರಿ ಏನ್ ಹೋಗ್ತಾ ಇರೋದು? ಏನ್ ಸಮಾಚಾರ ವಿಶೇಷ ಹೇಳು. ಓದ್ತಾ ಇದೀರಿ ಚಿಂತಾಮಣಿಗೆ ಓದ್ತಾ ಇದೀರಿ, ಚಿಂತಾಮಣಿಯಲ್ಲಿ ದೇವಸ್ಥಾನ ನೋಡಕ್ ಓದ್ತಾ ಇದೀರಿ. ತಂಪಲ್ ಬೇಡ ಬ್ರೋ. ಚಿಂತಾಮಣಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ಬ್ರೋಸನ್ ಬಟ್ಟೆ ಅಂಗಡಿಗೆ ಹೋಗ್ತಾ ಇರೋದಾ? ನಮ್ ಭರತ್ನ ಕರ್ಕೊಂಡು ಚಿಂತಾಮಣಿಯಲ್ಲಿ ಒಳ್ಳೆ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ನಿ, ಕೈಲಾಸಗಿರಿ ಅನ್ಬಿಟ್ಟು ಚೆನ್ನಾಗಿದೆ ಪ್ಲೇಸ್, ಒಳ್ಳೆ ಲೊಕೇಶನ್. ಇವಾಗ ಒಂದು ವಿಸಿಟ್ ಮಾಡಿ ಒಂದ್ಸರಿ. ಆಯ್ತು, ನೀನ್ ಎಲ್ಲಿದ್ಯಲ್ಲ ಹೌದು. ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಿನ್ಕ ಇವಾಗ ನಾವೆಲ್ಲ ಹೋಗ್ತಾರ ವಿಚಾರ ಏನಪ್ಪಾ ಅಂತಂದ್ರೆ ಬ್ರೋಸ್ ಮೋಸ್ಟ್ಲಿ 12ನೇ ಅಂಗಡಿನ ಬ್ರೋ, 7th ಬ್ರಾಂಚ್. 12ನೇ ಅಂಗಡಿ ಓಪನ್ ಆಗಿದೆ. ಗೊತ್ತಿಲ್ಲ 6ನೇದ 7ನೇದ ಒಟ್ನಾಗೆ ಕನ್ಫ್ಯೂಸಲ್ ಐತೆ. ಸದ್ಯಕ್ಕೆ 7ನೇದು ಇನ್ನೊಂದ್ 3-4 ದಿನದಲ್ಲಿ ಒಂದು 10-12 ಆಗೋತವೆ ಲೆಕ್ಕದಾಗ. 5 ಓಪನ್ ಮಾಡ್ತಾರಂತ. ಇವಾಗ ಬಂದ್ಬಿಟ್ಟು ನಮ್ಮ ಚಿಂತಾಮಣಿಲಿ ಓಪನ್ ಮಾಡ್ತಿರೋದು. ಹಂಗಾಗಿ ಹೋಗ್ತಾ ಇದೀವಿ. ಮೊನ್ನೆ ಬಂಗಾರಪೇಟೆಯಲ್ಲಿ ಆಯ್ತು 1 ವೀಕೆಗೋ, ಈಗ ಬಂದ್ಬಿಟ್ಟು ಚಿಂತಾಮಣಿಲಿ ಆಗ್ತಾ ಇದೆ. ಹಂಗಾಗಿ ಅಲ್ಲಿ ಬಂದ್ಬಿಟ್ಟು ಮಂಜೇಶು ಮತ್ತೆ ಇನ್ನೊಬ್ರು ಯಾರು ಇನ್ಫ್ಲೂಯೆನ್ಸರ್ ಇದಾರಲ್ಲ ಬರೋರು, ಅವ್ರ ಹೆಸರು ಆಯ್ತು ಅಲ್ಲ ಲವಿ ಡ್ರೈಸ್, ಇನ್ನೊಬ್ರು ಇದಾರೆ, ಇನ್ನೊಬ್ನವನೇ RCB ಜರ್ಸಿ ಅಂತ ಅನ್ಕೊಂಡು ವಿಡಿಯೋ ಮಾಡ್ತಿದ್ದಲ್ಲ, ಅದನ್ನು ಅವರೆಲ್ಲ ಇದಾರೆ. ಸೊ ಹಂಗಾಗಿ ಮೀಟ್ ಮಾಡೋಣ. ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಸೊ ಹಂಗಾಗಿ ನಾವೆಲ್ಲರೂ ಹೋಗ್ತಾ ಇದೀವಿ. ಚಿಂತಾಮಣಿಯಲ್ಲಿ ಕೂಡ ನಮ್ಮ ಫಾಲೋವರ್ಸ್ ತುಂಬಾ ಜನ ಇದ್ದಾರೆ ಅಂತ ನಮ್ಮ ನಂಬಿಕೆ. ತುಂಬಾ ಜನ ಯಾಕಂದ್ರೆ ಈ ವಿಡಿಯೋ ಚಿಂತಾಮಣಿಯಿಂದ ನೋಡೋರು ಯಾರನ್ನ ಆಗ್ಲಿ ನಮ್ಮನ್ನ ಮತ್ತೆ ಆಚೆ ಬ್ರೋಣ ಮತ್ತೆ ವಿನಿ ಬ್ರೋಣ ನೋಡಿದ್ರೆ ಮತ್ತೆ ಯಾರು ಇಷ್ಟ ಅಂತ ಕಮೆಂಟ್ ಮಾಡ್ಬಿಡಿ. ಯಾಕಂದ್ರೆ ನಾವು ಮೂವರು ಒಂದೇನೆ, ಮತ್ತೆ ಇವಾಗ ಮೂವರು ಸೇರೇ ಬರ್ತೀರಿ. ಎಲ್ಲನ ಆಗ್ಲಿ ನೀವೇನ ಕರಿಬೇಕಾದ್ರೆ 3 ಸೇರಿ ಕರೀರಿ. ಒಬ್ರು ಬಂದ್ರೆ ಒಬ್ರು ಬರಲ್ಲ ಅಂತೇನಿಲ್ಲ, ಬಂದ್ರೆ 3 ಬರ್ತೀರಿ. ನೋಡಿ ಚಿಂತಾಮಣಿ ಬೆಟ್ಟ ಕಾಣಿಸ್ತದೆ. ಇದು ಚಿಂತಾಮಣಿ ಪಕ್ಕದಲ್ಲೇ ಕೈವಾರ ಬೆಟ್ಟಗಳು ನೋಡ್ರಿ, ಅವು ಕೂಡ ಕೈವಾರ ಬೆಟ್ಟಗಳು ಅಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಅಲ್ಲೇ ಭೀಮನ್ಗೂ ಮತ್ತೆ ರಾಕ್ಷಸನ್ಗೂ ಯುದ್ಧ ಆಗಿದ್ದು. ಭೀಮನ ಹೆಜ್ಜೆಗಳು ಕೂಡ ಆ ಒಂದು ಬೆಟ್ಟದಲ್ಲಿ ಕಾಣಿಸ್ತಾ ಇದ್ದೆ ನಾವು ಹೋದ್ರೆ. ಹೌದಾ? ಇವತ್ತು ಟೈಮ್ ಇದ್ದಿದ್ರೆ ಖಂಡಿತವಾಗ್ಲೂ ಹೋಗಿ ಎಲ್ಲರಿಗೂ ತೋರಿಸ್ತಾ ಇದ್ದೆ ನಾನು. ಟೈಮ್ ಇಲ್ಲ, ಇನ್ನೊಂದ್ಸಲಿ ಹೋಗಿ ತೋರಿಸ್ತೀವಿ ಕ್ಲೀನ್ ಆಗಿ. ಭೀಮನ ಹೆಜ್ಜೆಗಳು ದೊಡ್ಡ ಕಾಣಿಸ್ತಾವಪ್ಪ ಬಂಡೆ ಮೇಲೆ. ಒಂಥರ ಬುರ್ದೇನ ಕಾಲಿಗೆ ಹೆಂಗ್ ಕಾಣಿಸ್ತವೆ ಆ ತರ ಕಾಣಿಸ್ತಾವ ಬಂಡೆ ಮೇಲೆ. ಅಲ್ಲಿ ನಾನು ನೋಡಿದ್ದೀನಿ. ಒಂದು ಬೆಟ್ಟದ ಮೇಲೆ ಹತ್ತಿದ್ರೆ ಇನ್ನೊಂದು ಬೆಟ್ಟದ ಮೇಲೆ ಕಾಣಿಸೋದು ಹೆಜ್ಜೆಗಳು. ಗುಹೆ ಎಲ್ಲ ಐತಪ್ಪ. ಹಿಂಗ್ ಹೋಗ್ಬೇಕಂತ ದಾರಿ ಹಂಗೆ ಕೈವಾರ ಬೆಟ್ಟ ಮತ್ತೆ ಅದ್ರ ಪಕ್ಕದಲ್ಲೇ ಕೈಲಾಸಗಿರಿ ಅಂತ ಐತೆ. ಒಂದೇ ದೊಡ್ಡ ಏಕಶಿಲೆಯಲ್ಲಿ ಎಷ್ಟು ಒಂದು 10-15 ದೇವಸ್ಥಾನಗಳಿವೆ ಒಳಗಡೆ. ಮದುವೆಗಳೆಲ್ಲ ಮಾಡ್ಕೊಂಬೋದು, ಅಷ್ಟು ವಿಶಾಲವಾಗೈತೆ. ಅದು ಕೂಡ ಇನ್ನೊಂದ್ಸಲಿ ಬ್ಲಾಕ್ ಮಾಡೋ. ಅದೇ ಕೈಲಾಸಗಿರಿ ಈ ತರ ಐತೆ. ಅದು ಒಂದ್ ಬಂಡೆ ದೊಡ್ಡದು. ಅದು ಒಳಗಡೆ ಎಲ್ಲ ಓಪನ್ ಮಾಡ್ಬಿಟ್ಟು ಫುಲ್ಲು ಒಳಗಡೆ ದೇವಸ್ಥಾನಗಳು, ಮದುವೆ ಮಾಡ್ಕೊಬಹುದು. ಅಷ್ಟು ದೊಡ್ಡ ಚೌಟ್ರಿ ಗಿಟ್ರಿ ಎಲ್ಲ ಅದಪ್ಪ. ಒಟ್ಟ ಖಂಡಿತ ಫ್ರೀ ಇದ್ದಿದ್ರೆ ಹೋಗಿ ನೋಡ್ಕೊಂಡ್ ಬರ್ಬೋದು. ಬರೀ ಇದ್ದಿದ್ರೆ ಕರ್ಕೊಂಡು ಹೋಗ್ಬಿಡೆ ನಾನೇ. ಹೌದು, ಗುಹೆ ಎಲ್ಲಿರೋದು? ಗುಹೆ ಕೂಡ ಇದ್ರಾಗೆ ಐತೆ ಈ ಬೆಟ್ಟದಲ್ಲಿ. ಅಲ್ಲಿ ವರ್ಷಕ್ಕೊಂದ್ಸಲ ಭೀಮ್ ಅಮಾವಾಸ್ಯೆಗೆ ಗೀವು ರಕ್ತ ಇವಾಗೂ ಹೋಗ್ತದೆ ಅಲ್ಲಿ. ಅದು ಭೀಮನ್ ಶಾಪ. ಅದು ಭೀಮನ್ ಶಾಪ, ಅವ್ರ ಶಾಪ ಇರ್ಬೋದು. ಅದು ಗೊತ್ತಾ ಸ್ಟೋರಿ? ಗೊತ್ತಿಲ್ಲ, ನಾವು ಹೇಳ್ಬೇಕಾ? ಈ ಊರಾಗ ಒಬ್ಬ ರಾಕ್ಷಸನಿದ್ನಂತೆ. ಆ ರಾಕ್ಷಸನಕ ಬಂದು ಊರಾಗಿರೋನೆಲ್ಲ ತಿನ್ಬಿಟ್ಟು ಹೋಗ್ಬಿಡನಂತೆ. ಅದಕ್ಕ ಊರವರೆಲ್ಲ ಏನ್ ಡಿಸೈಡ್ ಮಾಡಿದ್ರು, ಇಲ್ಲ ನೀನಾಗಿ ಬರ್ಬೇಡ, ನಾವೇ ನಿನಕ ಎಷ್ಟು ಬೇಕು ಒಂದು ಬಂಡಿ ಮುದ್ದೆ ಅನ್ನ ಮತ್ತೆ ಒಬ್ಬ ಮನುಷ್ಯ 2 ಹಸುಗಳ ಕೊಟ್ಕೊಳಿಸಿರ ಒಂದ್ ದಿನಕ್ಕ. ಡೈಲಿ ಇದು ಒಂದೇ ರೊಟೀನ್ ಆಗಿ ನೀನ್ ಅವ್ರನ್ನ ತಿನ್ಬಿಡು, ನೀನ್ ಯಾರನ್ನಾದ್ರೂ ಅಂದ್ರೆ ತಿನ್ಬೇಡ, ನಾವೇ ಕಳ್ಸಿಕೊಡ್ತೀನಿ ನಿಮ್ಮನ್ನ ಅಂತ ಹೇಳಿದ್ರಂತೆ. ಅವ್ರವ್ರ ಕಳ್ಸಿ ಓದ್ತಾನೆ ಇದ್ರಂತೆ. ಅವಾಗ ಇವ್ರು ಪಾಂಡವರು ವನವಾಸಕ್ಕೆ ಇವ್ರಿಗೆ ಬಂದಿದ್ರಂತೆ. ವನವಾಸಕ್ಕೆ ಅವಾಗ ಬಂದಾಗ ಅವ್ರು ಮಾರುವೇಷದಲ್ಲಿ ಇರ್ತಾರೆ. ಅವಾಗ ಇವ್ರು ಉಳ್ಕೊಂಡಿದ್ರಲ್ಲ, ಪಾಂಡವರು ಒಂದ್ ಮನೆಗೆ ಉಳ್ಕೊಂಡಿರ್ತಾರೆ. ಆ ಮನೆ ಮಗಂದೇ ಸರ್ದಿ ಬಂದ್ಬಿಟ್ಟಿತ್ತಂತೆ. ಅವ್ರ ಅಮ್ಮನ ಹತ್ಕೊಂಡು ಹೇಳದಂತೆ, ಹಿಂಗೆ ನನ್ನ ಮಗನ್ ಸರ್ದಿ ಈ ತರ ಒಬ್ಬನವನೇ ಅಂತ. ಆವಾಗ ಇದ್ಬಿಟ್ಟು ಇದು ಪಾಂಡವರ ತಾಯಿ ಕುಂತಿ ಹೇಳದ್ಲಂತೆ, ನೀನ್ ತಲೆ ಕೆಡ್ಸ್ಕೊಂಬೇಡ, ನನ್ ಮಗನೊಬ್ನವನೇ, ನನ್ನ ಮಗನ್ ಕಳಿಸ್ತೀನಿ ನಾನು, ನೀನೇನು ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳ್ಬಿಟ್ಟು ಬಂಡಿ ತುಂಬಾ ಮುದ್ದೆ ಎಲ್ಲ ಮಾಡಿದ್ರಂತೆ. ಫುಲ್ಲು ಲೋಡು ಎಲ್ಲ ಮಾಡಿ ಬಂಡಿನ ಕುಳಿಸ್ಬಿಟ್ಟು ಇವ್ನು ಕಳ್ಸಿದ್ರಂತೆ ಭೀಮನ್ನ. ಇವನು ಹೋಗ್ತಾ ಏನ್ ಮಾಡಿದ್ನೋ, ಇರೋಬ್ಬರು ಎಲ್ಲ ಮಾಡಿರೋ ಐಟಮ್ ಇವನೇ ತಿನ್ಬಿಟ್ನಂತೆ ಕುತ್ಕೊಂಡು. ತಿನ್ಬಿಟ್ಟು ಖಾಲಿ ಬಂಡಿ ಎತ್ಕೊಂಡು ಹೋದ್ನಂತೆ ಗುಹೆ ಹತ್ರಕ. ಹೋಗ್ಬಿಟ್ಟು ಅಂತ ತೇಕಗಳು ಹೊಡಿತಾ ಇದ್ನಂತೆ. ಬಂದಂತೆ ರಾಕ್ಷಸನ ಬಂದ್ಬಿಟ್ಟು ಎಲ್ಲಿ ಏನತ್ತ ಏನೋ ಅಂತ ಹೇಳ್ಬಿಟ್ಟು ಫುಲ್ಲು ನಾನೇ ತಿನ್ಬಿಟ್ಟೆ, ನಿನ್ ಕೊಡೋದು ಅಂತ ಹೇಳ್ಬಿಟ್ಟು, ನಾನ್ ಯಾರು ಗೊತ್ತಾ ಹಂಗಿಂಗ ನೀನ್ ಯಾರಾದ್ರೆ ಬಾ ಅಂತ ಹೇಳಿ ಯುದ್ಧಕ್ಕೆ ಕರೆದ್ಬಿಟ್ಟು ಎಷ್ಟೋ ದಿನ ನಡೀತಂತೆ ಯುದ್ಧ. ಈಗ ದೊಡ್ಡ ಮರಗಳೆಲ್ಲ ಕಿತ್ಕೊಂಡು ಯುದ್ಧ ಮಾಡಿ ಅವನ್ನ ಸಾಯಿಸಿ ಒಂದ್ ಗುಹೆನಾಗ ಬಂದ್ಬಿಟ್ಟು ಬಂಡೆ ಹಾಕ್ಬಿಟ್ಟ. ಭೀಮನು ಅಲ್ಲಿ ಶಾಪ ಕೊಟ್ಟಿರೋದು. ಫುಲ್ ನೋಡ್ಬೇಕಂದ್ರೆ ವ್ಯೂವರ್ಸ್ ಏನ್ ಮಾಡ್ಬೇಕಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಎಲ್ಲ ಕಡೆ ಸಿಗ್ತದೆ. ಯೂಟ್ಯೂಬ್ ಸಿಗ್ತದೆ, ಗೂಗಲ್ ಓಡಿರಿ ಸಿಗ್ತದೆ. ಕೆಲವೊಂದು ಬುಕ್ಗಳು ಕೂಡ ಅವೆ ಇದ್ರ ಬಗ್ಗೆ. ನಾನು ಹೇಳಿದ್ದು ಶಾರ್ಟ್ ಆಗಿ, ಇದ್ರ ತುಂಬಾ ದೊಡ್ಡ ಸ್ಟೋರಿ ಅದೇ, ಸಿಂಪಲ್ ಆಗಿ ಹೇಳೋಣ ಅಂತ ಹೇಳಿದ್ದು. ಅವಾಗ ಒಂದ್ ಶಾಪ ಕೊಟ್ಟ ಭೀಮನ ಅಮಾವಾಸ್ಯೆ, ಅವ ಸಾಯಿಸಿದ್ದಿನ ಭೀಮನ ಅಮಾವಾಸ್ಯೆ ವರ್ಷಕ್ಕೊಂದ್ಸಲ ನಿಮ್ಗೆ ಗೀವು ರಕ್ತ ಬರ್ತದೆ
ಅದನ್ನ ಎಲ್ಲರೂ ನೋಡ್ಬೋದು ಅಂತ. ಆ ಕಾಲದಿಂದ ಇವಾಗ ಕೂಡ ಭೀಮ್ ಅಮಾವಾಸ್ಯೆ ದಿವಸ ಗೀವು ರಕ್ತ ಬರ್ತದಲ್ಲಿ ವರ್ಷಕ್ಕೊಂದ್ಸಲ ದೊಡ್ಡದಾಗಿ ಪೂಜೆ ಕೂಡ ನಡೀತದೆ ಅಮಾವಾಸ್ಯೆ ದಿವಸ. ಈ ವಿಡಿಯೋ ಏನೋ ನೀವೇನೋ ನೋಡ್ಬೇಕಂದ್ರೆ ಯೂಟ್ಯೂಬ್ ಆಗ ಸರ್ಚ್ ಮಾಡಿ ನೋಡ್ಬೋದು. ಅದು ಇದು ನಡೀತಿರ್ತಕ್ಕಂಥದ್ದು ಇಲ್ಲೇ ಕೈವಾರದಲ್ಲೇನೆ. ಬೆಟ್ಟದಲ್ಲಿ ನಮ್ ಪಾಂಡವ್ರು ಇಲ್ಲ ಅಂತ ಇದ್ರಲ್ಲ, ಆ ಪಾಂಡವ್ರು ಇದ್ರು ಇಂಥದ್ ಮಾಡೋರು ಅನ್ನೋದು ಕುರುಹು ಕೂಡ ಕೈವಾರದ ಬೆಟ್ಟದಲ್ಲಿ ಐತೆ ಗುರುತು, ನೀವು ನೋಡಬಹುದು. ದಯವಿಟ್ಟು ಮೋರ್ ಅಪ್ಡೇಟ್ ಗಳಿಗೆಲ್ಲ ಕೂಡ ಸಿಗ್ತೈತೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಬಟರ್ ಮಿಲ್ಕ್ ಬಿನಿ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಫಾಲೋ ಮಾಡಿ, ಅದೇ ತರ ಬಾರ್ ಬರತ್ತಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಅದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆರ್ಜೆ ಬ್ರೋ ಅವ್ರನ್ನೂ ಕೂಡ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಲಾಟ್ಸ್. ಜೈ ರೈತ. ಜೈ ಜವಾನ್, ಜೈ ಕಿಸಾನ್, ಜೈ ರೈತ. ಏನಣ್ಣ ಬೆಟ್ಟ ಹಿಂಗೈತೆ, ವಾವ್ ಸಾಕಾಗದಲ್ಲ. ನೋಡ್ದ ಒಂದೇ ಒಂದು ಬಂಡ ಬಂದಿರೋ ಓಡಿಸ್ತದೆ. ನೋಡು, ಒಂದೇ ಒಂದು ಬಂಡ ಸಾಕಾಗೈತೆ. ಬಂಡ ಅಲ್ಲ ಲೇ, ಬಂಡೆ. ಲೆಫ್ಟ್ ರೈಟಾ? ಲೆಫ್ಟ್ ನೋಡಿ ಗಾಡಿಗಳೆಲ್ಲ ನೋಡಿದ್ರೆ ಅದೇ ಇಲ್ಲೇ ಇದೇನಾ? ಇಲ್ಲ ಹೌದಪ್ಪ, ಇದೆ. ಈ ಜನಗಳು ನೋಡಬೇಡಿ ಗೊತ್ತಾಗ್ಬಿಡ್ತದೆ. Your destination is on the right. ನೋಡಿ ಗೈಸ್, ಬ್ರೋಝೋನ್ ಬಂದ್ರಿ, ಜನಸಾಗರ ನೋಡ್ಬೋದು. ಎಷ್ಟು ಗಾಡಿಗಳಿದಾವೆ, ಎಷ್ಟು ಪೊಲೀಸ್ ಅವರವ್ರೆ ಡಿಕ್ಕಿ ಹೊಡೆದು ಸುಸ್ತಾಗಿರೋ ಪಾಪ ನಿಂತ್ಕೊಂಡು ಮೊಬೈಲ್ ನೋಡ್ತಾವ್ರೆ. ಪೊಲೀಸರೇನು ಬಂದವ್ರೆ ಎಲ್ಲ ಕಣನಪ್ಪ. ರಮೇಶ ಇರು ವಾಲ್ರಾಣಿ. ಇಷ್ಟು ದುಡಿದ್ರೆ ಹೆಂಗೆ ಮೇಂಟೈನ್ ಮಾಡಕ್ಕೆ? ಏನ್ ಹೇಳ್ತಿ, ಏನಕ್ಕೆ ಇಷ್ಟಪಡ್ತೀಯಣ್ಣ ಈ ತರ? ಎಲ್ಲರೂ ಚೆನ್ನಾಗಿ ತಗೊಳ್ರಿ, ಕಮ್ಮಿ ರೇಟು ಗ್ಯಾರಂಟಿ ಇರುತ್ತೆ. ತಲೆ ಕೆಡ್ಸ್ಕೊಂಡ್ಬರ್ರಿ, ಆರಾಮಾಗಿ ತಗೊಳ್ಳಿ. ಯೂಟ್ಯೂಬಲ್ಲಿ ಕಂಟೆಂಟ್ ಆಗ್ತಿತ್ತು. ಅದೇ ಹನ್ನೊಂದು ಶರ್ಟ್ಗಳು ಯಾರು ಕೊಡಲ್ಲ ಅಂತ ಕೊಡ್ತಾ ಇದ್ದಾನೆ, ಒಂದು ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ ಕ್ರೌಡ್ ನೋಡಿ, ನೀವೇ ನೋಡಿ ಎಷ್ಟು ಜನಕ್ಕೆ ಸಹಾಯ ಆಗುತ್ತದೆ. ಕ್ವಾಲಿಟಿ ಹೆಂಗೈತೆ ಅಪ್ಪೇ? ಇದು ಪೇಮೆಂಟ್ಗೆ ಫ್ರೀ ಕೊಟ್ಟು ಕೊಡುತ್ತೆ. ಬ್ರೋ ಕ್ವಾಲಿಟಿ ಹಾಕಿ ಕಟ್ಲು ಬಾವನೆಯಾ? ಏನ್ ಬೇಕನ್ನ ಲೇಟ್ ಆಗಿರೋ ನೀರು ಕುಡಿ ಫಸ್ಟು. ಯಾಕೆ ಲೇಟ್ ಆಗಿತ್ತು? ಒಂದು ನಿಮಿಷ ಏನೋ ಮಾಡಿ. ತುಂಬಾ ಸೇವೆ ಗೊತ್ತಾ ಮಗ, ಇದು ఇది మా ఆయన చూపే ఆయన సాక్షాత్ ఆయన కూడా మాట్లాడాను సో ఆయనకి ಬಂದ್ಬಿಟ್ಟು ఆయనದು ಹೋಟ್ಲ್ ಐತೆ ಅಣ್ಣ. ನಮ್ಮ ಹೋಟ್ಲ್ ಹೆಸರು ಅಕ್ಷಯ್ ದಂಬರಿ. ಸ್ನೇಹಿತರೆ, ನಮ್ಮ ಭರತ್ ಪಾಪ ಊರೆಲ್ಲ ಓಡಾಡ್ತಾನೆ. ಅವ್ನ ಗಾಡಿ ಯಾವಾಗ ಪಂಚರ್ ಆಗ್ತಾ ಇರುತ್ತೆ, ಮೊನ್ನೆ ಸೀದಾಗೈತೆ. ಅವ್ನ ಕಷ್ಟ ಕರೆಕ್ಟ್ నువ్వే చెప్పిండే. ನಾನು ಹಣೆ ಬರೋ ಸರಿ ಇಲ್ಲ, ಗಾಡಿ ಸೀದಾಗಿದೆ, ಕಾರ್ ಸೀದಾಗಿದೆ, ಜನಕ್ಕೆ ಇವೆಲ್ಲ ಪಾಪ ಒಳ್ಳೇದು ಮಾಡಿರಿ. ಎಲ್ಲ ಇನ್ನೂ ಒಂದು ಮಿಲಿಯನ್ ಫಾಲೋವರ್ಸ್ ಆಗ್ರಿ. ಯಾವುದೋ BMW ಆಡಿನೋ ಬೆನ್ಸೋ ಫೆರಾರಿನೋ ಯಾವುದೋ ಒಂದು ತೀರ್ಸಪ್ಪ. ಥ್ಯಾಂಕ್ಸ್ ಅಣ್ಣ. ಐತೆ BMW ಅದೆಲ್ಲ ಮಾಡ್ಬೇಕಂದ್ರೆ 1 ಕೋಟಿ ರೂಪಾಯಿಗೆ ಇರ್ಬೇಕಂತೆ. 1 ಕೋಟಿ ರೂಪಾಯಿ ಬೇಡ, ಕೋಟಿ ಸಂಪಾದನೆ ಮಾಡಿದ್ರೆ ಕಷ್ಟ ಗುರು. 50,000 ನೆಮ್ಮದಿ ಕೋಟಿ ಸಂಪಾದನೆ ಮಾಡಿದ್ರೆ ED ಬರ್ತಾರೆ, ರೌಡಿಗಳು ಬರ್ತಾರೆ, GST ಬರ್ತಾರೆ, ಎಲ್ಲ ಬರ್ತಾರೆ. ನೆಮ್ಮದಿ ಹಾಳಾಗುತ್ತೆ. 100% ಒಳ್ಳೆ ಮಾತು ಕೂಡ ಹೇಳಿದ್ರು. 50,000 ದುಡ್ಕೊಂಡು ನೆಮ್ಮದಿನಾಗಿರೋ ಜೀವನ ಮಾಡ್ಬೋದು. ಕೋಟಿ ಮಾಡು, ಕೋಟಿ ಆಗ್ಬೇಡ, ಅದು ಮೇನು. ಕರೆಕ್ಟ್ ಆಗಿ ಹೇಳ್ತಾರಣ್ಣ. ಹೇಳಕ್ಕ చెప్పనా? ನಿಮ್ಮ ಮಣ್ಣು ಬಿಡೋ ಕನ್ನಡ ಮಾತಾಡಿ. ಸೊ ಗೈಸ್, ಹೋಟ್ಲಲ್ಲಿ ಮಾಡ್ತಾ ಇದೀವಿ. ಊಟ ಹೆಂಗಿತ್ತು? ಸೂಪರ್ ಆಗಿತ್ತಣ್ಣ. ಚಿಂತಾಮಣಿ ಚೆನ್ನಾಗಿದೆ. ಚಿಂತಾಮಣಿ ಕಬ್ಬರ್ ಸೂಪರ್ ಸಖತ್ತಾಗಿತ್ತು. ಹೋಟ್ಲ್ ಹೆಸರಣ್ಣ ಇದು ತೊಗರು ಬಿರಿಯಾನಿ ಬಂದಿದ್ರಿ. ನಮಸ್ಕಾರ ಅಣ್ಣ. ಚೆನ್ನಾಗಿತ್ತು, ಬೋಟಿ ಚೆನ್ನಾಗಿತ್ತು, ಬಿರಿಯಾನಿ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಮತ್ತೆ ನಮ್ಮ ಒಗ್ಗರಣ ಬಂದಿದ್ದಕ್ಕೆ ಇನ್ನೂ ಚೆನ್ನಾಗೈತೆ. ರೆಸ್ಪಾನ್ಸ್ ಹೆಂಗಿದೆ? ರೆಸ್ಪಾನ್ಸ್ ಬೇರೆ ಲೆವೆಲ್ ಆಗೈತೆ. ಪ್ರೀತಿ ಆಗಲಿ ಇಲ್ಲಿ ಹೋಗಿ ಅಲ್ಲಪ್ಪ, ಪ್ರೀತಿ ಅಂದಲ್ಲ ಎಲ್ಲಿ ಅಂತ ನಂಗೆ ಕಾಣ್ತಿಲ್ಲ, ಗೊತ್ತಾಗಿಲ್ಲ. ಸೊ ಅದಕ್ಕೋಸ್ಕರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ರಗನ್ನ ಹೇಳೋ ಥರ PM ನೀರು ಕುಡಿ, ಖುಷಿ ಆಯಿತು. ನಾನು ಬರ್ತೀನಿ, ನೀವು ಹೊಟ್ಟೆ ತುಂಬ ಊಟ ಮಾಡಿ ಅಣ್ಣ. ಸರಿ ಅಣ್ಣ, ಕೋಟಿ ಮಾಡಕ್ ಹೋಗ್ಬೇಡ ಬಿಡು, ನೆಮ್ಮದಿ ಹಾಳು ಮಾಡ್ಬೋದು. ಕರೆಕ್ಟಾಗಿ ಹೇಳಿದ್ರಣ್ಣ. ಈ ಒಳ್ಳೆ ಮಾತು ಕೂಡ ನನ್ನ ಮನಸ್ಸಲ್ಲಿ ಇಕ್ಕೊಂಡು ಕೋಟಿ ಮಾಡಿದ್ರೆ ತಿನ್ನಲ್ರಿ.
ಯಪ್ಪ ಬೆಳಗ್ಗೆನಿಂದ ಬೇರೆ ಲೆವೆಲ್ ಫನ್ನಿಂಗ್ ಆಗಿತ್ತು. ಅಲ್ಲಿಗೆ ಹೋದ್ರಿ, ಊಟ ಎಲ್ಲ ಮಾಡಿದ್ರಿ, ಮತ್ತೆ ತಿರ್ಗಾ ಬ್ರೋಝನ್ಗೆ ಬಂದು ವೀಡಿಯೋ ಮಾಡೋಣ ಅಂದರೆ ಫುಲ್ ರಶ್ಶು. ಯಪ್ಪ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಆಮೇಲೆ ಕಾರ್ ಎತ್ತಿದ್ರೆ ಫೋನು ಸ್ವಿಚ್ ಆಫ್ ಆಗಿತ್ತು. ಅದರಿಂದ ಕಾರಣಾಂತರದಿಂದ ಬರೋಕ ಟೈಮು ಇವಾಗ ಎಷ್ಟು ಅಂದರೆ 8:22 ಆಗೈತೆ ಟೈಮು. 8:28 ಕೂಡ ಆಗೈತೆ. ಇವಾಗ ನಾನು ಹೇಳ್ತಾ ಇದ್ದೀನಿ, ಇಷ್ಟೊತ್ತಲ್ಲಿ ಬರತ್ಗೆ ಮನೆಗೆ ಹೋಗ್ಬೇಡ, ನಮ್ಮ ಮನೇಲಿ ಮಲ್ಕೊಂಡು ಬೆಳಿಗ್ಗೆ ಹೋಗು ಅಂತ ಹೇಳ್ತಾ ಇದ್ದೀನಿ. ಯಾವುದೋ ಇಂಪಾರ್ಟೆಂಟ್ ಕೆಲಸ ಐತಂತೆ ಪಾಪ, ಬೆಳಿಗ್ಗೆ ಹೋಗ್ಬೇಕು, ಅದು ಕಮಿಟ್ಮೆಂಟ್ ಕೊಟ್ಬಿಟ್ಟಿದ್ದೀರಣ್ಣ, ಹೋಗೇಬೇಕಣ್ಣ ಅಂತ ಹೇಳಿದ್ರು. ಇರ್ತೈತೆ ಪಾಪ ಅವ್ನ ಪರ್ಸನಲ್ ಕೆಲಸಗಳು, ಅದರಿಂದ ಅವ್ನು ಹೋಗ್ತಾವನಂತ. ಇಷ್ಟ ನಾನು ದೇವ್ರನ್ನ ಬೇಡ್ಕೊಳೋದು ಒಂದೇ, ಹುಷಾರಾಗಿ ಹೋಗಿ ಅವ್ರ ಮನೆಗೆ ಸೇರ್ಲಿ ಅಂತ ಕೇಳ್ಕೊಂತೀನಿ. ಆ ಭಗವಂತನ ದೇವರು ನಿನ್ಗೂ ಒಳ್ಳೇದು ಮಾಡಲಿ, ನೀನು ವಿಡಿಯೋ ಮಾಡ್ತಾ ಇರೋದು ನಿನ್ಗೂ ಕೂಡ ಒಳ್ಳೇದು ಮಾಡಿ. ಸೊ ಅದಕ್ಕೋಸ್ಕರ ಫಸ್ಟಿಂದ ಲಾಸ್ಟ್ ಗಂಟ ನೋಡಿರೋ ವೀಕ್ಷಕರಿಗೆ ತುಂಬ ಖುಷಿ ಆಯಿತು. ನನ್ನ ಒಂದು ಪ್ರೀತಿಯ ಒಂದು ಧನ್ಯವಾದಗಳು ಹೇಳ್ಕೊತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಅದಕ್ಕೂ ಮುಂಚೆ ಕಡೆ ನೀವು ಇನ್ನೊಂದು ವಿಡಿಯೋ ನೋಡಬೇಕಾದ್ರೆ ಏನು ಮಾಡಬೇಕು, ನಮ್ಮ ಭರತ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಅದೇ ಥರ ಬಟರ್ ಮಿಲ್ಕ್ ವಿನಿ ಅಕೌಂಟ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಈ ವಿಡಿಯೋ ಆಗ್ತಾನೆ ಇಲ್ಲ, ನೋಡ್ತೀನಿ, ನಾನು ಚೆಕ್ ಮಾಡ್ತೀನಿ. ಭರತ್ ಇನ್ನಿದು ನೋಡೋಣ, 2 ಐತಲ್ಲ, 2 ಹೇಳ್ಬಿಟ್ಟಿದ್ದೀನಿ. ಇದಾಡ್ತೀನಿ. ಹಂಗೆ ನಮ್ಮ RJ ಬ್ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮೂವರು ಹೇಳಿದ್ರಲ್ಲ, ಯಾರು ನಾನೇನೇನು ಡೈಲಾಗ್ ಹೇಳೋದು, ಒಂದು ಕಣ್ಣು ನೀನಾದ್ರೆ ಒಂದು ಕಣ್ಣು ಆರ್ಜೆ, ನಾನೇ ಅಪ್ಪ. ಅದೇ ಒಂದು ಕಣ್ಣು ನೀನಾದ್ರೆ ಒಂದು ಕಣ್ಣು ನೀನು ಆಟು ಹುಡುಗಿ ಜಾಗದಲ್ಲಿ ನೀನು ಕೊಟ್ಟು ನನ್ನ ಡೈಲಾಗ್ ಹೇಳೋ. ನನ್ನ ಡೈಲಾಗು, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಲಾಟ್ಸ್. ಇನ್ನೊಂದು ಒಂದು ಕಣ್ಣು RJ ಬ್ರೋ ಆದ್ರೆ ಒಂದು ಕಣ್ಣು ಭರತ್. ನಂದು ಹೇಳು. ನಿನ್ಕ ಹಂಗೇನಾ? ನಿನ್ಕ ಒಂದು ಕಣ್ಣು ಯಾರು? RJ ಆದ್ರೆ ಒಂದು ಕಣ್ಣು ನೀನು. ಓಕೆ ಬಾಯ್. ಲವ್ ಯು ಲಾಟ್ಸ್, ಬಾಯ್.